ಉಡುಪಿಗೆ ಹೋಗ್ತಿದ್ದೀವಿ. ನಾನು, ಅಪ್ಪ, ಅಮ್ಮ ಎಲ್ಲ ಉಡುಪಿಗೆ ಹೋಗ್ತಿದ್ದೇವೆ. ಆ್ಯಕ್ಚುಲಿ ಡಿಸೈಡ್ ಆಗಿರಲಿಲ್ಲ ನಾವು ಹೋಗ್ತಿದ್ದೇವೆ ಅಂತ, ಆದರೆ ಈಗ ಪ್ಲ್ಯಾನ್ ಮಾಡಿದ್ದು ಹೋಗಬೇಕು ಅಂತ. ಯಾಕಂದರೆ ನಾನು ಬ್ಯಾಂಗ್ಳೂರಿಂದ ಬಂದಾದ್ಮೇಲೆ ಎಲ್ಲಿಗೂ ಹೋಗಿರಲಿಲ್ಲ. ಅದಕ್ಕೆ ನೋಡ್ಬೇಕೀಗ. ಅಜ್ಜಿನ ಎಲ್ಲ ಮೀಟ್ ಆಗಿ, ನಂದು ಬಾವಿ ಮತ್ತು ಅಣ್ಣ ಕೂಡ ಬಂದಿದ್ದಾರೆ ಬ್ಯಾಂಗ್ಳೂರಿಂದ. ಸೊ ಅವ್ರ ಜೊತೆ ಒಂದಾದರೆ ಮಲ್ಪೆಗೆ ಹೋಗ್ಬೇಕು. ಅಲ್ಲಿ ಮಲ್ಪೆ ಫುಡ್ ಫೆಸ್ಟ್ ಆಗ್ತಿದೆಯಂತೆ, ಗೊತ್ತಿಲ್ಲ. ಇನ್ನು ಹೋಗೀಗ ನೋಡ್ಬೇಕು ಏನೆಲ್ಲ ಇದೆ ಅಂತ. ಬಟ್ ಆಬ್ವಿಯಸ್ಲಿ ರಶ್ ಇರುತ್ತೆ, ಇವತ್ತು ಸಂಡೇ ಬೇರೆ ಅಲ್ಲ. ಸೊ ಅಲ್ಲಿ ಹೋಗಿ ನೋಡೋಣ ಏನಿರುತ್ತೆ ಅಂತ. ಸ್ವಲ್ಪ ಬೇಗ ಹೋಗ್ಬೋದು ನೋಡಿ, ರೋಡೆಲ್ಲ ಕರೆಕ್ಟ್ ಆಗಿದೆ ಒಂದು ಸ್ವಲ್ಪ. ಇಲ್ಲಾಂದರೆ ನಾವು ಆಚೆ ಸೈಡ್ ಇನ್ನೊಂದು ರೋಡ್ ಇತ್ತು, ಅದರಲ್ಲಿ ಫುಲ್ಲು ಅಂದರೆ ಜಾಮ್ ಆಗ್ತಿದ್ವಿ. ಯಾಕಂದರೆ ಅದು ರೋಡೇ ಕರೆಕ್ಟ್ ಇಲ್ಲ. ಸೊ ಇದೊಂದು ರೋಡ್ ಆದಮೇಲೆ ಈಗ ಒಂದು ಸ್ವಲ್ಪ ಬೇಗ ಹೋಗ್ತಿದೆ, ಇಲ್ಲಾಂದರೆ ಇಲ್ಲೇ ಹೊತ್ತಾಗ್ತಿತ್ತು ನಮಗೆ. ಈಗ ಎಷ್ಟು ರಶ್ ಇದೆ ಅಂತ. ಈ ಒಂದು ಪ್ಲೇಸ್ ಫುಲ್ ರಶ್. ಪೊಲೀಸ್ ಅಂಕಲ್ ಸಮೇತ ನಿಲ್ಲಿಸ್ಲಿಕ್ಕೆ ಹೇಳಿದ್ರು. ನಾವು ಆ್ಯಕ್ಚುಲಿ ಪಾಣೆಮಂಗ್ಳೂರು ಸೈಡಿಂದಾಗಿ ಬರ್ತಾ ಇದ್ವಿ. ಸೊ ಅದರಲ್ಲಿ ಒಂದು ಸರ್ವಿಸ್ ರೋಡು, ಇನ್ನೊಂದು ನಮ್ಮದು ನಾರ್ಮಲ್ ರೋಡೆ, ಅಂದರೆ ಈಗ ಮ್ಯಾಂಗ್ಳೂರು ಬರುವ ರೋಡ್. ಸೊ ಅದ್ರಲ್ಲಿ ಬರಬೇಕಾದ್ರೆ ಡ್ಯಾಡಿ ಏನು ಮಾಡಿದ್ರು ಅಂದರೆ, ಸರ್ವಿಸ್ ರೋಡಿಂದಾಗಿ ಹೋಗ್ತಿದ್ರೆ ಹತ್ತಿರ ಆಗುತ್ತಲ್ಲ, ಅದಕ್ಕೆ ಈಚೆ ಸೈಡಿಂದಾಗಿ ಹೋದರು. ಹೋಗ್ಬೇಕಾದ್ರೆ ಆಲ್ ಆಫ್ ಸಡನ್ ಪೊಲೀಸ್ ನಿಲ್ಸಿದ್ರು. ಯಾಕಂದರೆ ಆಚೆ ಸೈಡಿಂದ ಬರಬೇಕಾದ್ರೆ ವೆಹಿಕಲ್ಸ್ ನಿಲ್ಲಿಸ್ಬೇಕಲ್ಲ, ಅದಕ್ಕೆ ಒಮ್ಮೆಲೆ ನಿಲ್ಲಿಸ್ಲಿಕ್ಕೆ ಹೇಳಿದ್ರು. ನಿಲ್ಲಿಸ್ಬೇಕಾದ್ರೆ ಗಾಡಿ ಒಮ್ಮೆಲೆ ಹೋಗಿ ಆ ಕಾಂಕ್ರೀಟ್ ಇದೆಯಲ್ಲ, ಎಡ್ಜಲ್ಲಿ ಹೋಗಿ ಒಮ್ಮೆಲೆ ಕಾರಿದ್ದು ವೀಲ್ ಹೋಗಿ ಅಲ್ಲೇ ಜಾಮ್ ಆಯಿತು. ಸೊ ಅದಕ್ಕೊಂದು ಅಟ್ಲೀಸ್ಟ್ ಒಂದು 1 hour ಅಲ್ಲೇ ಇದ್ವಿ ನಾವು. ಯಾರು ಬಂದಿಲ್ಲ ಹೆಲ್ಪಿಗೆ. ಪೊಲೀಸ್ನವ್ರು ಬಂದರು, ನೋಡಿದ್ರು ಅಷ್ಟೇ. ಅವರಿಗೆ ಯಾರು ಬರಬೇಕಿತ್ತು, ಅವ್ರ ಸರ್ವಿಸ್ ಆಯಿತು. ಸೊ ಅಲ್ಲಿಂದಾಗಿ ಹೋದರು. ಹೋಗಿ ಆದಮೇಲೆ ಯಾರು ಇರಲಿಲ್ಲ. ನೋಡಿದ್ರು ಆದರೆ ಅವರಿಗೆ ಹೆಲ್ಪ್ ಮಾಡುವಾಗೆ ಏನೂ ಇರಲಿಲ್ಲ. ಸೊ ತುಂಬ ಕಾದ್ವಿ. ನಾನು ಪ್ರೇ ಮಾಡ್ತಿದ್ದೆ, ಎಸ್ಪೆಷಲಿ ನಮ್ಮದು ಕೊರಗಜ್ಜನಿಗೂ ನಮ್ಮದು ಅಬ್ಬೆ ಕಲ್ಲುರೊಟ್ಟಿಗೂ ನಾವು ಪ್ರೇ ಮಾಡ್ತಿದ್ವಿ. ಯಾರೋ ಒಬ್ರು ಪಾಪ ಹೋಗೋರು ಅಲ್ಲಿ ನಿಲ್ಲಿಸಿ, ಅವ್ರ ಗಾಡಿನ ನಿಲ್ಲಿಸಿ, ಪಾಪ ಅವ್ರು ಎಲ್ಗೋ ಒಂದು ಫಂಕ್ಷನ್ಗೆ ಹೋಗೋರು ನಿಲ್ಲಿಸಿ ಗಾಡಿನ ನಮಗೋಸ್ಕರ ನಿಲ್ಲಿಸಿ ಬಂದು ಪಾಪ ಎಲ್ಲ ಹೆಲ್ಪ್ ಮಾಡಿ ಅಲ್ಲಿಂದ ಈಗ ಕಾರ ಬಂತು. ಹೇಗೋ ಒಂದು 1 hour ಆಯಿತು. ಪಾಪ ಫುಲ್ ಸ್ವೆಟ್ಟಾಗಿ ಹೋಗಿದ್ದಾರೆ, ಬಿಸಿಲು ಬೇರೆ ಫುಲ್ಲು. ಸೊ ಈಗ ಹೋಗ್ತಾ ಇದ್ದೀವಿ. ಅವ್ರಿಗೆ ಟಯರ್ಡ್ ಆಗಿದೆ ಆ್ಯಕ್ಚುಲಿ ಡ್ಯಾಡಿಗೆ. ಅಲ್ಲಿ ಸನ್ಲೈಟ್ ತುಂಬ ಇತ್ತಲ್ಲ, ಬಿಸಿಲು ತುಂಬ ಅವರಿಗೆ. ಅಂದರೆ ಅವ್ರೀಗ ಜಾಸ್ತಿ ಟ್ರಾವೆಲ್ ಮಾಡಲಿಕ್ಕೂ ಡ್ಯಾಡಿಗೆ ಒಂದು ಸ್ವಲ್ಪ ಟಯರ್ಡ್ ಆಗುತ್ತೆ. ಆಬ್ವಿಯಸ್ಲಿ ನಮ್ಮ ಪುತ್ತೂರಿಂದ ಉಡುಪಿಗೆ ಹೋಗಿ ಬರಬೇಕಾದ್ರೆ ಸುಸ್ತಾಗುತ್ತೆ. ಬಟ್ ಅದೀಗ ಹೋಗ್ತಾ ಇದ್ದೀವಿ. ಡ್ಯಾಡಿನೂ ಕಾರ್ ಬಿಡ್ತಾ ಇದ್ದಾರೆ, ನೋಡಬೇಕು. ನಾವು 3 ಜನನು, ನಾನು, ಅಪ್ಪ, ಅಮ್ಮ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ವಿ. ಅವ್ರ ಪಾಪ ಬಂದು ಹೆಲ್ಪ್ ಮಾಡಿದ್ದಾರೆ. ಅವರು ಒಂದು ವೇಳೆ ಯೂಟ್ಯೂಬ್ ಚಾನಲ್ನ ನೋಡಿದರೆ ಅವರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀವಿ. ಯಾಕಂದರೆ ಅವರು ಒಂದು ಫಂಕ್ಷನ್ಗೆ ಹೋಗೋರು ಪಾಪ ಬಂದು ನಮ್ಗೆ ಹೆಲ್ಪ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್. ಆಯಿತಾ, ಫುಲ್ ಟೆನ್ಸ್ಡ್ ಆಗಿದ್ದಾರೆ. ಯಾಕಂದರೆ ಅವರಿಗೆ ಇನೋವಾ ಅಂದರೆ ತುಂಬ ಪ್ರಾಣ ಡ್ಯಾಡಿಗೆ. ಸೊ ಈಗ ಆಗನಿಂದನೂ ಹೇಳ್ತಾನೆ ಇದ್ದಾರೆ, ಗಾಡಿಯನ್ನು ಸರ್ವಿಸಿಗೆ ಇಡಬೇಕು ಅಂತ. ಯಾಕಂದರೆ ಇನೋವಾ ಅವ್ರು ನನಗೂ ಮುಟ್ಲಿಕ್ಕೆ ಕೊಡಲ್ಲ, ನನಗೂ ಡ್ರೈವ್ ಮಾಡಲಿಕ್ಕೂ ಕೊಡಲ್ಲ. ಯಾಕಂದರೆ ಅದು ಅವ್ರ ಫೇವ್ರೆಟ್ ಗಾಡಿ, ಇದು ಮಮ್ಮಿಗೂ ಕೊಡಲ್ಲ. ಸೊ ನಾಳೆಗ ಹೋಗಿ ಕಾರ್ನ ಇಡಬೇಕು ಸರ್ವಿಸಿಗೆ. ನಾವೀಗ ಬಂದ್ವಿ, ಉಡುಪಿಗೆ ಬಂದ್ವಿ, ಮಲ್ಪೆ ಬೀಚ್ಗೆ. ನಾವು ಕಲ್ಯುಗ ಅಂತ ಒಂದು ಕೆಫೆ ಇದೆ, ಅದು ರೆಸ್ಟೋರೆಂಟ್ ಆ್ಯಂಡ್ ಕೆಫೆ ಬೋತ್. ಅಲ್ಲಿಗೆ ಬಂದಿದ್ದೀವಿ. ವ್ಯೂ ಸಖತ್ತಾಗಿದೆ ಆ್ಯಕ್ಚುಲಿ. ಇದೇ ವ್ಯೂ ಸಖತ್ತಾಗಿದೆ. ಮಮ್ಮಿ ಡ್ಯಾಡಿ ನೋಡಿ. ನೀರು ದೋಸೆ ನೀರು ದೋಸೆ
ಮಮ್ಮಿ ನಿಮ್ಮ ರಿವ್ಯೂ ಹೇಳಿ ಮಮ್ಮಿ. ನನಗೆ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಫಸ್ಟ್ ನಾನು ಬರ್ತಾ ಇರೋ ಬೈಕೊಂಡು ಬಂದೆ. ಅಂದರೆ ಒಂದು ಕಡೆ ಹಸಿವು ಆಗ್ತಿತ್ತು, ಮತ್ತು ಇಲ್ಲಿ ಇಂಥ ಕಲಿಯುಗ ಯೂಸ್ ತುಂಬ ಚೆನ್ನಾಗಿದೆ. ಸಾಕು ಬರಬೇಕು. और क्या है भूत है पेपर वनस बनता वनस गुच्छा ರೈಸ್ ಬಂತ ಹೋಗಿ ರೈಸ್ भैया एक बस एक ಗೈಸ್ ನಮ್ಮ ಬೀಚಿಗೆ ಬತ್ತ ತುಲೆ ಚೂರು ರಿಲ್ಯಾಕ್ಸ್ ಆದಿಪ್ಪರೆ ಬೀಚಿಗೆ ಬರ್ತೀನಿ. ಪೂರ ಜೋಕುಲ್ ಪೂರ ಗೊಬೋಂದಿಲ್ಲ ಬೀಚಿಗೆ. ನೋಡಿ ಗೈಸ್, ನನ್ನ ಮಮ್ಮಿ ಅಷ್ಟೇ ಎಕ್ಸೈಟ್ಮೆಂಟಲ್ಲಿ ಬರ್ತಾ ಇದ್ದಾರೆ ಬೀಚಿಗೆ. ಅವ್ರಿಗೆ ಖುಷಿ ಒಂಥರ. ಬೋಟಲ್ಲಿ ಹೋಗೋಣ ಅಂತ ಹೇಳ್ತಿದ್ದಾರೆ, ಪಪ್ಪ ಬಿಡ್ತಿಲ್ಲ. ಡ್ಯಾಡಿ ಫುಲ್ ಹೆದರಿಕೆ ನೀರಂದ್ರೆ ಅವ್ರಿಗೆ. ಮಮ್ಮಿ ನೋಡಿ ಗೈಸ್, ಗೈಸ್ ಅಪ್ಪನ ನೋಡಿ ಗೈಸ್, ಅವ್ರಿಗೆ ಟೆನ್ಷನ್ ಆಗ್ತಿದ್ದೆ. ಬನ್ನಿ 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 ಅಂತ ಹೇಳ್ತಿದ್ರೆ ಆಗೋದಿಲ್ಲ. ಪ್ಯಾಂಟ್ ಎಲ್ಲ ಒದ್ದೆ. ಗೈಸ್ ನಮ್ಮ ಪೋಂದುಲ್ಲ ಇಲ್ಲಡೆಗ್ ನನ್ನ ಎನ್ನ ಡ್ಯಾಡಿ ತುಲೆ ಸಜೆಷನ್ ಕೊರೊಂದುಲ್ಲೇರ್ ಪೋಂದಿಲ್ಲ. ನನ್ನ ಅಜ್ಜಿ ಇಲ್ಲಡೆ ಪೋಡು ಫುಡ್ ಫೆಸ್ಟ್ ಇತ್ತಿನ ಗೈಸ್. ನಮ್ಮ ಪೋತಜ ದಾಯಪಂಡ ನಮ್ಮ ಆಲ್ರೆಡಿ ಒಂದು ಕಲಿಯುಗ ಪನ್ಪಿನೊಂಜಿ ರೆಸ್ಟೋರೆಂಟ್ ಏನು ಕೆಫೆಗೆ ಹೋದಿತ್ತದ. ಸೊ ಅಲ್ಲೇ ನಮ್ಮ ತಿಂಡಾತ. ಸೊ ಬಂಜಿ ಫುಲ್ ಆದಿತ್ತಿನ ಬುಕ್ಕ ಅಮೂಲ್ ಮಸ್ತ್ ಕ್ರೌಡ್ ಉಂಡು. ಬಟ್ ನಮಕ್ ಬೋಡ ಇನ್ನು ಸ್ಪೇಷಿಯಸ್ಲ ಉಂಡು. ನಮಕ್ ಆ ಸೈಡ್ ಪೂರ ಪೋದು ಒಂಚೂರು ನೀಡು ಪೂರ ಗೊಬ್ಬದ ಪೂರ ಪತ್ತದು ಮಲ್ಪೊಲಿ ಅಂಚ ಬುಕ್ಕ ಲೇಟ್ ಆಪುಂಡ. ನಮಗ್ ಪುತ್ತೂರುಗ್ಲ ಪೋಡತ್ತ ಐಡ್ ತುಂಬುವರ ದೊಡ್ಡನ್ ತಿಕ್ಕದ್ ಪೋಡು. ಬಾಬಿ ಬುಕ್ಕ ಅಣ್ಣನ್ ತಿಕ್ಕೆರೆ ಆಯ್ಜಿದಾಯ ಪಂಡ ಅಕ್ಲೆ ಕೋಡೆಗ ಪೋಯರ ಗುಂಡುಗೆ. ಸೊ ಅಕ್ಲೇನ್ ತಿಕ್ಕೆರೆಗ ಆಯ್ಜಿ ಈತ ನಮ್ಮ ಅವೇ ದೊಡ್ಡ ನಕಲಿ ಇಲ್ಲಡೆ ಪೋದು ದೊಡ್ಡ ಪುರ ಪಾತರ್ದು ಮಾಮ ಮಾಮಿನ ಪುರ ತಿಕ್ಕದು ಬುಕ್ಕ ಅಲ್ತರ್ದು ಸೀದಾ ಪುತ್ತೂರುಗು. ಮಮ್ಮಿಗೆಲ್ಲ ಡ್ರೆಸ್ಸಿಂಗ್ ಬೆತ್ತುಂಡು. ಸೊ ನಮ್ಮ ಕೋಡೆ ಹಾಪುಲು ಬೇಗ ಪೂರ ಟೂರಿಸ್ಟ್ ನಕಲು ದಯ ಪಂಡ ಇತ್ತ ರಜದ ಜೋಕ್ಲೆ ಪುರ. ಸೊ ಒಂಜಿ ಪಿಕ್ನಿಕ್ ಲೆಕ್ಕಡ್ಲ ಬರ್ಪೇರ್, ಲೈಕ್ ಸ್ಕೂಲ್ ಕಾಲೇಜ್ದ ಪಿಕ್ನಿಕ್ ಲೆಕ್ಕಡ್. ಇಜಂಡ ಫುಲ್ ಫ್ಯಾಮಿಲೀಸ್ ಉಳ್ಳೇರ್. ಅಂಚ ಚೂರು ಕ್ರೌಡ್ ಓಲಿ ನಮಕ್ಲ ಬೇತೆ ಲೈಕ್ ಒಂದು, ಬಟ್ ಸ್ಟಿಲ್ ಒಂಥರ ನೈಸ್. ಹಲೋ ನೋಡಿ ಗೈಸ್, ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ. ಅದೇ ನಮ್ಮ ಅಜ್ಜಿ ಮನೆ ಅಲ್ಲ. ಆಯ್ತು, ಈಗ ರೀಚ್ ಆಗ್ಲಿಕ್ಕೆ ಆಯ್ತು. ಈಗ ಹೋಗ್ಬೇಕು. ಇಲ್ಲಿ ನೋಡಿ ಗೈಸ್, ಯಾರು ಇದ್ದಾರೆ. ಐ ಡುಮ್ಮು
ನೋಡಿ ಗೈಸ್ ಮಣ್ಣಲ್ಲಿ ಮುಳುಗಿ ಹೋಗಿದ್ದಾನೆ ಗೈಸ್ ಇವನು. ಏಯ್ ಡುಮಾ, ನೋಡಿ ಮಾಡುದ್ ನೋಡಿ, ಅಲ್ಲಿ ಒಬ್ಬ ನೋಡಿ, ರಾಕಿ ನೋಡಿ ಇಬ್ರಿಗೆ ಸಹ ನೋಡಿ ಇಕ್ಕ ಬೂರುಂಡು. ಇಬ್ರಿಗೂ ನಾನಂದ್ರೆ ತುಂಬಾ ಇಷ್ಟ, ಅದಕ್ಕಂತೂ ಇನ್ನೂ ಇಷ್ಟ ರಾಕಿಗೆ. ಅದ್ರ ಹತ್ರ ಹೋಗ್ಬೇಕಷ್ಟೇ. ಈಗ ಹೋಗಿ ನಾನು ನಿಮ್ಗೆ ತೋರಿಸ್ತೇನೆ ಅವನು ಹೇಗೆ ಮಾಡ್ತಾನೆ ಅಂತ. ನೋಡಿ ಅವನಿಗೆ ನೋಡಿ ಜಲಸ್ ಆಗೋದು. ಇವನು ನೋಡಿ ಪಾಡುತ್ತೆ, ನೋಡುತ್ತೆ ಅವನಿಗೆ ಕುಚ್ಚು ಚುಚ್ಚು ಕುಚ್ಚು. ಗೈಸ್ ನಾವೀಗ ಅಜ್ಜಿ ಹತ್ರ ಬಂದ್ವಿ. ನೋಡಿ ಗೈಸ್, ನನ್ನ ಪ್ರೀತಿಯ ದೊಡ್ಡ ಯಾನ್ ಗುರ್ತದಿಕ್ಕು ಜನ, ಯಾನ್ ಗುರ್ತದಿಕ್ಕು ಜನ. ಅಯ್ಯಯ್ಯ ನೋಡಿ ಗೈಸ್, ನನ್ನ ಅಜ್ಜಿಗೆ ನನ್ನ ಗುರ್ತ ಸಿಗ್ತಿಲ್ಲ ಅಂತೆ. ಹಾಯ್ ಗೈಸ್, ನಮ್ಮೈತ ಬತ್ತ ಪುತ್ತೂರಿಗೂ ಡ್ಯಾಡಿ ವನಸ್ಕಾನ್ಯಾರ ಪೋತೇರು ಡಿನ್ನರ್ಗೆ. ಎಂಕ ಜೋರು ಐಸ್ ಕ್ರೀಮ್ ತಿನ್ನೋಡೊಂದು ಡ್ಯಾಡಿ ಸಂತೃಪ್ತಿ ಇದ್ದ ಐಸ್ ಕ್ರೀಮ್ ಕಂತೇರು ಯಮ್ಮದೊಂದು. ಮಮ್ಮಿ ಜೈದಿರ್ಪಿರೋ ಪಾಪರೇ ಮಸ್ತ್ ಟಯರ್ಡ್ ಆತನು. ನನ್ನೈತೆ ಕಾಂಡ ಲಕ್ಕೋಡು 2 o'clock ಡ್ರೆಸ್ಸಿಂಗ್ ಉಂಡು. ಸೊ ಚೊಜ್ಜೆ ಇದೆ ರೆಸ್ಟ್ ಆಪುಂಡದ ಜನ ಮಸ್ತ್ ಟಯರ್ಡ್ ಆಪುಂಡು. ಇಡೀ ಪನ ಉಡುಪಿಡ್ದು ಬರೋಡದ ಇಂತ ಬೈದ ಡ್ಯಾಡಿ ಒಂಜಿ ಪಾರ್ಸೆಲ್ ಕಂತ ತಕ್ಷಣ ಇಲ್ಲಡೆ ಪೋಪುನೆ. ನಾನು ಇಲ್ಲಡೆ ಪೋದು ಅಮ್ಮ ಒನಸ್ ಮನ್ಪೊಡು ಬುಕ್ಕ ಎಲ್ಲ ಡ್ರೆಸ್ಸಿಂಗಿಗೆ ರೆಡಿ ಆವಡರು.